ಬಟ್ಲರ್, ಪೆನ್ಸಿಲ್ವೇನಿಯಾ 13 ಜುಲೈ 2024 ಪೊಲಿಟಿಕಲ್ ರ್ಯಾಲಿಯ ಒಂದು ಪ್ರೋಗ್ರಾಂನಲ್ಲಿ ಡೊನಾಲ್ಡ್ ಟ್ರಂಪ್ ಪಬ್ಲಿಕ್ ಮುಂದೆ ಭಾಷಣವನ್ನು ಮಾಡ್ತಾ ಇರುವಾಗಲೇ ಸೌಂಡ್ ಕೇಳಿಸುತ್ತೆ. ಅದರಲ್ಲಿ ಒಂದು ಡೊನಾಲ್ಡ್ ಟ್ರಂಪ್ನ ಕಿವಿಯನ್ನು ಸೀಳಿ ಮುಂದೆ ಹೋಗುತ್ತೆ. ಜೀವಕ್ಕೆ ಯಾವುದೇ ಅಪಾಯ ಆಗೋದಿಲ್ಲ. ಆದರೆ ಈ ಘಟನೆಯ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳಿಗೆ ಈಗಲೂ ಉತ್ತರ ಸಿಕ್ಕಿಲ್ಲ. In the immediate aftermath of the attempted assassination of Donald Trump, misinformation and ನವೆಂಬರ್ 2024 US ಪ್ರೆಸಿಡೆಂಟ್ ಎಲೆಕ್ಷನ್ ಸಂಬಂಧಪಟ್ಟ ಪ್ರಚಾರಗಳು ಜೋರಾಗಿ ನಡೀತಾ ಇತ್ತು. ಈ ಕ್ಯಾಂಪೇನ್ಗಾಗಿ ಪೆನ್ಸಿಲ್ವೇನಿಯಾ ಸಿಟಿಯ ಬಟ್ಲರ್ ಅನ್ನೋ ಜಾಗದಲ್ಲಿ ಡೊನಾಲ್ಡ್ ಟ್ರಂಪ್ ಭಾಷಣವನ್ನ ಮಾಡ್ತಾ ಇದ್ದಾರೆ. 13 ಜುಲೈ ಸಾಯಂಕಾಲ ಈವೆನ್ಸ್ ಸಿಟಿಯ ರೋಡ್ ಪಕ್ಕದಲ್ಲಿರೋ ಕ್ಯಾಂಪೇನ್ನಲ್ಲಿ ಸಾವಿರಾರು ಜನರು ಬಂದು ಸೇರಿದ್ರು. ಸರಿಯಾಗಿ ಇದೇ ಸ್ಟೇಜ್ನ ಜಾಗದಲ್ಲಿ ಭಾಷಣ ಮಾಡುವಾಗ ಈ ಸ್ಟೇಜ್ ಪಕ್ಕದಲ್ಲಿರೋ ಈ 3 ಬಿಲ್ಡಿಂಗ್ಗಳಲ್ಲಿ 2 ಬಿಲ್ಡಿಂಗ್ಗಳ ಮೇಲೆ ಸೀಕ್ರೆಟ್ ಸರ್ವಿಸ್ನ ಸ್ನೈಪರ್ಗಳು ಟ್ರಂಪ್ ಸುರಕ್ಷತೆಗಾಗಿ ಮೊದಲೇ ಪೊಸಿಷನ್ ತಗೊಂಡಿದ್ರು. ಪ್ರೋಗ್ರಾಂ ಆಯೋಜನೆಯಿಂದ ಹಿಡಿದು ಟ್ರಂಪ್ ಭಾಷಣ ಮಾಡೋದಕ್ಕೆ ಪ್ರಾರಂಭ ಮಾಡೋವರೆಗೆ ಎಲ್ಲವೂ ಸರಿಯಾಗಿತ್ತು. ಇಲ್ಲಿ ಸೇರಿದ್ದ ಜನರಲ್ಲಿ ಕೆಲವರು ಮುಂಚೆನೇ ಒಬ್ಬ ವ್ಯಕ್ತಿ ಕೊಂಡು ಸ್ಟೇಜ್ನ ರೈಟ್ ಸೈಡಲ್ಲಿ ಇರುವ ಬಿಲ್ಡಿಂಗ್ ಮೇಲೆ ನೋಡಿದ್ರು. ಮೊದಲು ಎಲ್ಲರೂ ಈ ವ್ಯಕ್ತಿನ ಸೆಕ್ಯೂರಿಟಿ ಫೋರ್ಸ್ನ ಸಿಬ್ಬಂದಿ ಅಂತ ಅಂದ್ಕೊಂಡಿದ್ರು. ನಂತರ ಈ ವ್ಯಕ್ತಿಯ ಡ್ರೆಸ್ಸಿಂಗ್ ಅನ್ನ ನೋಡಿ ಕನ್ಫರ್ಮ್ ಮಾಡಲಾಗುತ್ತೆ ಈತ ಸೆಕ್ಯೂರಿಟಿ ಫೋರ್ಸ್ನ ಸಿಬ್ಬಂದಿ ಅಲ್ಲ ಅಂತ. ಅದೇ ಕ್ಷಣ ಅಲ್ಲಿದ್ದ ಕೆಲವರು ಕೂಗಾಡೋಕೆ ಶುರು ಮಾಡ್ತಾರೆ. ತಕ್ಷಣವೇ ಹತ್ತಿರದಲ್ಲಿದ್ದ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ವೈಲೆಟ್ ಸೆಟ್ನಿಂದ ಉಳಿದ ಸಿಬ್ಬಂದಿಗೆ ಇನ್ಫಾರ್ಮ್ ಮಾಡುತ್ತಾರೆ. ಟ್ರಂಪ್ ಹಿಂದೆಗಡೆ ಇದ್ದ ಸೀಕ್ರೆಟ್ ಸರ್ವಿಸ್ ಸ್ನೈಪರ್ಸ್ ತಮ್ಮ ಡೈರೆಕ್ಷನ್ ಅನ್ನ ಶೂಟ್ ಮಾಡ್ತಾರೆ. ಅನುಮಾನ ಬಂದು ತಕ್ಷಣವೇ ಫೈರ್ ಮಾಡ್ತಾನೆ. ಈ ಶಬ್ದವನ್ನ ನೀವು ಈ ವಿಡಿಯೋದಲ್ಲಿ ನೋಡಬಹುದು. ನೆನಪಿರ್ಲಿ ವೀಕ್ಷಕರೇ, ಮತ್ತು ಸ್ಟೇಜ್ ಮಧ್ಯದಲ್ಲಿರೋ ಡಿಸ್ಟೆನ್ಸ್ ಬರೀ 410 ಫೀಟ್ ಮಾತ್ರ. ಸರಿಯಾದ ಸಮಯಕ್ಕೆ ಟ್ರಂಪ್ ನ್ಯಾಚುರಲಿ ತಲೆಯನ್ನು ಸ್ವಲ್ಪ ಬಲಗಡೆ ತಿರುಗಿಸಿದಾಗ ಕಿವಿಗೆ ತಾಗಿ ಮುಂದೆ ಹೋಗ್ಬಿಡುತ್ತೆ. ಇಲ್ಲ ಅಂದರೆ ಗುರಿ ಹೇಗಿತ್ತು ಅಂದರೆ ಟ್ರಂಪ್ ಬದುಕಿ ಉಳಿಯೋದಕ್ಕೆ ಸಾಧ್ಯನೇ ಇರಲಿಲ್ಲ. ಫೈರ್ ಮಾಡಿದ ತಕ್ಷಣ ಟ್ರಂಪ್ ಸ್ವತಃ ಕೆಳಗಡೆ ಕೂತ್ಕೊಳ್ತಾನೆ. ತಕ್ಷಣವೇ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು ಟ್ರಂಪ್ನ ಸುತ್ತಲೂ ಕವರ್ ಮಾಡ್ತಾರೆ. ಸುಮಾರು 30 ಸೆಕೆಂಡ್ಗಳ ನಂತರ ಸ್ಟೇಜ್ನಿಂದ ಕೆಳಗಡೆ ಇಳಿದು ಬುಲೆಟ್ ಪ್ರೂಫ್ ವೆಹಿಕಲ್ನಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಟ್ರಂಪ್ ಕಿವಿಗೆ ಆಗಿ ಕೆಳಗಡೆ ಕೂತ್ಕೊಂಡ ತಕ್ಷಣವೇ ಬಿಲ್ಡಿಂಗ್ ಮೇಲಿದ್ದ ಶೂಟ್ ತಕ್ಷಣವೇ ಹೊಡೆದು ಹಾಕ್ತಾರೆ. ಈ ಪೂರ್ತಿ ಪ್ರೋಸೆಸ್ನಲ್ಲಿ ಎಷ್ಟು ಕಡಿಮೆ ಸಮಯ ಹಿಡಿಸ್ತು ಅಂದರೆ ಆ ಶೂಟರ್ಗೆ ಬಿಲ್ಡಿಂಗ್ ಚಾವಣಿ ಮೇಲಿಂದ ಕೆಳಗಡೆ ಇಳಿಯೋಕೆ ಸಾಧ್ಯ ಆಗಿಲ್ಲ. ರಿಪೋರ್ಟ್ಗಳ ಪ್ರಕಾರ ಶೂಟರ್ ಒಟ್ಟು 8 ಬುಲೆಟ್ ಮಾಡಿದ್ದ. ಇದರಿಂದ ಟ್ರಂಪ್ ಹಿಂದೆ ಇದ್ದ ಒಬ್ಬ ವ್ಯಕ್ತಿ ಸ್ಥಳದಲ್ಲೇ ಸತ್ತು ಹೋಗ್ತಾನೆ ಮತ್ತು ಇನ್ನಿಬ್ಬರು ಗಾಯಗೊಳ್ತಾರೆ. ಈ 20 ವರ್ಷದ ಥೋಮಸ್ ಮ್ಯಾಥ್ಯೂ ಕ್ರಾಕ್ಸ್ ಅನ್ನೋ ಯುವಕ ಅಂತ ಹೇಳಲಾಗುತ್ತೆ. ಇವನ ಹತ್ರ AR-16 ರೈಫಲ್ ವಶಕ್ಕೆ ಪಡೆಯಲಾಗುತ್ತೆ. ಥೋಮಸ್ ಮ್ಯಾಥ್ಯೂ ಸ್ಟೇಜ್ ಇದ್ದ ಜಾಗದಿಂದ 70 ಕಿಲೋಮೀಟರ್ ದೂರದ ಬೆಥೆಲ್ ಪಾರ್ಕ್ ಅನ್ನೋ ಜಾಗದಲ್ಲಿ ಇರ್ತಿದ್ದ. ಈ ಯುವಕ 2022ರಲ್ಲಿ ಬೆಥೆಲ್ ಪಾರ್ಕ್ ಹೈಸ್ಕೂಲ್ನಲ್ಲಿ ಗ್ರಾಜ್ಯುಯೇಷನ್ ಮಾಡಿ ಸದ್ಯ ನರ್ಸಿಂಗ್ ಹೋಮ್ ಕಿಚನ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಇವನ ಕ್ಲಾಸ್ಮೇಟ್ಸ್ಗಳು ಹೇಳೋ ಪ್ರಕಾರ ಇವನಲ್ಲಿ ಯಾವುದೇ ಅನ್ಯೂಸುವಲ್ ಬಿಹೇವಿಯರ್ ಕಂಡು ಬಂದಿಲ್ಲ. ಆದರೆ ಕೆಲವು ದಿನಗಳ ಹಿಂದೆ ಲೋಕಲ್ ಶೂಟಿಂಗ್ ಕ್ಲಬ್ನಲ್ಲಿ ಮೆಂಬರ್ಶಿಪ್ ಮಾಡಿಸಿದ್ದ. ಈ ಶೂಟಿಂಗ್ ಕ್ಲಬ್ನಲ್ಲಿ ಸುಮಾರು 560 ಫೀಟ್ ದೂರದವರೆಗೆ ಪ್ರಾಕ್ಟೀಸ್ ಮಾಡಿಸಲಾಗ್ತಾ ಇತ್ತು. ಟ್ರಂಪನ್ನು ಮಾಡುವ ಒಂದು ದಿನದ ಮುಂಚೆ ಥೋಮಸ್ ಲೋಕಲ್ ಸ್ಟೋರಿಂದ 50 ಆಮಿನೇಷನ್ ಮತ್ತು ಏಣಿಯನ್ನು ಖರೀದಿ ಮಾಡಿದ್ದ. ಆದರೆ ಟ್ರಂಪನ್ನು ಶೂಟಿಂಗ್ಗೆ ಬಳಸಿದ್ದ ಗನ್ ಆತನ ತಂದೆ ಖರೀದಿ ಮಾಡಿದ್ದ. ಶೂಟಿಂಗ್ನ ದಿನ ನರ್ಸಿಂಗ್ ಹೋಮ್ ಕಿಚನ್ನಿಂದ ರಜೆ ತಗೊಂಡಿದ್ದ ಮತ್ತು ತನ್ನ ಜೊತೆ ಕೆಲಸ ಮಾಡ್ತಿದ್ದ ಸ್ನೇಹಿತರಿಗೆ ನಾಳೆ ಬೇಗನೆ ಬಂದು ಬಿಡ್ತೀನಿ ಅಂತ ಹೇಳಿ ಬಂದಿದ್ದ. ಆಗಾಗಲೇ ಥೋಮಸ್ ಕಾಣಿಸ್ತಾ ಇಲ್ಲ ಅಂತ ಥೋಮಸ್ನ ತಂದೆ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ದ. ಡೊನಾಲ್ಡ್ ಟ್ರಂಪ್ ಮೇಲೆ ಹಲ್ಲೆ ಪ್ರಯತ್ನ ಮಾಡಿದ ಮೇಲೆ ಹಲವಾರು ಪ್ರಶ್ನೆಗಳು ಹುಟ್ಟಿಕೊಳ್ತವೆ. ಇಷ್ಟಕ್ಕೂ ಈ 20 ವರ್ಷದ ಯುವಕ ಶೂಟ್ ಮಾಡಿದ್ದು ಯಾಕೆ ಮತ್ತು ಯಾರು ಶೂಟ್ ಮಾಡೋದಕ್ಕೆ ಹೇಳಿದ್ರು? ಇಲ್ಲ ಅಂದರೆ ದಿನದ ಬೆಳಕಿನಲ್ಲಿ ಬಂದೂಕು ಹಿಡಿದು ಚಾವಣಿಯ ಮೇಲೆಗಡೆ ಇದ್ದಾಗ ಸೀಕ್ರೆಟ್ ಏಜೆನ್ಸಿಗಳು ಇವನನ್ನು ಯಾಕೆ ನೋಡಿಲ್ಲ? ಥೋಮಸ್ ಇಷ್ಟೊಂದು ಜನರ ಮಧ್ಯದಲ್ಲಿ ದೊಡ್ಡ ಗನ್ ತಗೊಂಡು ಅಲ್ಲಿಯವರೆಗೆ ಹೇಗೆ ಬಂದ? ಆದರೆ FBIಗೆ ಇಲ್ಲಿಯವರೆಗೆ ಇದು ಥೋಮಸ್ನ ಪರ್ಸನಲ್ ಡಿಸಿಷನ್ ಅಂತ ಅನಿಸುತ್ತೆ. ಆದರೆ ಥೋಮಸ್ನ ಗಾಡಿ ಮತ್ತು ಮನೆಯಲ್ಲಿ ಸ್ಫೋಟಕಗಳನ್ನು ಮಾಡುವ ಸಾಮಾನುಗಳು ಕೂಡ ಸಿಕ್ಕಿವೆ. ಶೂಟಿಂಗು ಮುಂಚೆ ಗೂಗಲ್ನಲ್ಲಿ ಡೊನಾಲ್ಡ್ ಟ್ರಂಪ್ನ ಫೋಟೋಸ್ಗಳನ್ನು ಕೂಡ ಸರ್ಚ್ ಮಾಡಿದ್ದ. ಟ್ರಂಪ್ ಒಂದೇ ಅಲ್ಲ, ಸರ್ಚ್ ಹಿಸ್ಟ್ರಿಲಿ ಪ್ರೆಸಿಡೆಂಟ್ ಜೋ ಬೈಡೆನ್, ಅಟಾರ್ನಿ ಜನರಲ್ ಮ್ಯಾರಿಕ್ ಕಾರ್ಲ್ಯಾಂಡ್, FBI ಡೈರೆಕ್ಟರ್ ಕ್ರಿಸ್ಟೋಫರ್ ಮತ್ತು ಪ್ರಿನ್ಸೆಸ್ ಆಫ್ ವೇಲ್ಸ್ ಕ್ಯಾಟ್ರಿನ್ ಅನ್ನು ಕೂಡ ಸರ್ಚ್ ಮಾಡಿದ್ದ. ಈ ಹಿಂದೆನೇ ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್ ಬಗ್ಗೆಯೂ ಕೂಡ ತಿಳ್ಕೊಳ್ಳೋದಕ್ಕೆ ಸರ್ಚ್ ಮಾಡಿದ್ದ. ಇದರ ಜೊತೆ ಥೋಮಸ್ ಮೊಬೈಲ್ನಲ್ಲಿ ಆಶ್ಚರ್ಯ ಬೀಳಿಸೋ ಒಂದು ಫೋಟೋ ಕೂಡ ಸಿಗುತ್ತೆ. ನಿಮಗೆ ಮೋಸ್ಟ್ಲಿ ನೆನಪಿರಬೇಕು, 30 ನವೆಂಬರ್ 2021 ಮಿಶಿಗನ್ನ ಆಕ್ಸ್ಫರ್ಡ್ ಹೈಸ್ಕೂಲ್ನಲ್ಲಿ ಶೂಟ್ ಮಾಡಿದ ಇಥನ್ ಕ್ರಂಬ್ಲೆಯ ಫೋಟೋ ಕೂಡ ಸಿಗುತ್ತೆ. ಥೋಮಸ್ಗೆ ಆಕ್ಸ್ಫರ್ಡ್ ಸ್ಕೂಲ್ನಿಂದ ಏನಾದರೂ ಕನೆಕ್ಟಿಂಗ್ ಇದೆಯಾ?
ಇಲ್ಲ ಇದು ಯಾವುದಾದ್ರೂ ಒಂದು ದೊಡ್ಡ ಗ್ಯಾಂಗ್ನ ಕೈವಾಡ ಇದೆಯಾ ಅಂತ ಏನನ್ನೂ ಹೇಳೋಕ್ಕಾಗೋದಿಲ್ಲ. ಆದರೆ ಡೊನಾಲ್ಡ್ ಟ್ರಂಪ್ ಮೇಲೆ ಈ ಅಟೆಂಪ್ಟ್ ಮಾಡಿದ ಈ ವಿಷಯದ ಬಗ್ಗೆ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸಮಯ ಬಂದಾಗ ಇದರ ಬಗ್ಗೆ ಏನಾದರೂ ಸುಳಿವು ಸಿಗಬಹುದು ಅಂತ ಅಂದ್ಕೊಳ್ತೇನೆ. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ನೂ ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳಿ ಅಲ್ಲಿಯವರೆಗೆ ಜೈ ಹಿಂದ್ ವೀಕ್ಷಕರೇ. In the immediate aftermath of the attempted assassination of Donald Trump, misinformation and conspiracy theories spread rapidly online. It took authorities roughly 8 hours to publicly confirm the identity of the gunman because he was not carrying ID. This allowed ample time for unfounded theories about the gunman's identity to spread widely.